ಏನು ಶಿವರಾಜ್ ಫುಲ್ ಆಟ ಆಡ್ತಾ ಇದ್ದೀರಿ? ಏನು ಸರ್ ಮಾಡೋದು, ಲೈಕ್ ಇದೆಲ್ಲ ಒಂಥರ ಪ್ರೀತಿ ಸರ್. ಓಕೆ ಓಕೆ ಓಕೆ. ಲಾಸ್ಟ್ ಎಪಿಸೋಡ್ಸು ತುಂಬ ಚೆನ್ನಾಗಾಯಿತು. ಈಗ ಅದೇ ನೀವು ಪಾರಿವಾಳ ಹಾರಿಸ್ತೀನಿ ಅಂತಂದ್ರಿ. ಹಾಂ ಸರ್, ಅದನ್ನು ತೋರಿಸ್ತೀನಿ ಸರ್. ಅದನ್ನು ತೋರ್ಸೋಕೆ ಮುಂಚೆ ನೀವೇನು ಮಾಡ್ತಿದ್ದೀರಿ? ಓದ್ತಿದ್ದೀರಾ, ಜಾಬ್ ಮಾಡ್ತಿದ್ದೀರಾ? ಸರ್ ನಾನು ಓದ್ತಾ ಇದ್ದೀನಿ ಸರ್. ಓಕೆ, ಸ್ಟಡೀಸ್ ಮಾಡಿಕೊಂಡು ಹೇಗೆ ಇದು ಮೇಂಟೈನ್ ಮಾಡ್ತೀರಿ? ಸರ್ ಇದು ನಾನು ಒಬ್ಬನೇ ಮಾಡ್ಬೇಕಂತ ಹೇಳಿದ್ರೆ ಸಾಧ್ಯ ಆಗಲ್ಲ ಸರ್. ಏನಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋದೇ ಪುನೀತ್ ಇನ್ನೊಬ್ರು ಇದ್ದಾರೆ. ಸೊ ಇವರಿಂದ ನನಗೆ ಸಪೋರ್ಟ್ ಕೊಡೋದಕ್ಕೆ ನನಗೆ ಸಾಧ್ಯ ಆಯ್ತು ಸರ್ ಇದೆಲ್ಲ. ನಾನು ಒಬ್ಬನೇ ಬಂದ್ಬಿಟ್ಟು ನೋಡ್ಕೊಬೇಕಂತ ಹೇಳಿದ್ರೆ ನನ್ನ ಕೈಯಲ್ಲಿ ಸೀರಿಯಸ್ ಆಗಿ ಆಗ್ತಾ ಇದ್ದಿಲ್ಲ. ಸೊ ಏನಂತ ಹೇಳಿದ್ರೆ ಈ ಟೈಮಲ್ಲಿ ನಾನು ಇವತ್ತು ಫ್ರೀ ಇದ್ದೆ. ನಾರ್ಮಲ್ ಆಗಿ ಬಂದ್ಬಿಟ್ಟು ಪುನೀತೆ ನಮ್ದು ಎಲ್ಲ ಏನಿದೆ ಎಲ್ಲ ಅವನೇ ನೋಡ್ಕೊಂಡೆ ಡೇ ಟು ಡೇ ಎಲ್ಲ. ಸೊ ಅವ್ನಿಗೆ ಫಸ್ಟ್ ನಾನು ಯಾವಾಗ್ಲೂ ಅವ್ನಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು. ಏನಂತಂದ್ರೆ ಈ ಜನರೇಷನ್ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಆಮೇಲೆ ಗುಡ್ ಸರ್ಕಲ್ ಸಿಗೋದು ತುಂಬಾ ಕಷ್ಟ ನಮ್ಗೆ. ನಿಜ ನಿಜ. ಸೊ ಅಂತದ್ರಲ್ಲಿ ನನಗೆ ಒಳ್ಳೆಯವ್ರು ಸಿಕ್ಕಿದ್ದಾರೆ. ನಾನು ಅವ್ರನ್ನ ರೆಸ್ಪೆಕ್ಟ್ ಹಂಗೆ ಕಾಪಾಡ್ಕೊಂತೀನಿ. ಏನಂತ ಹೇಳಿದ್ರೆ ಜಗಳಗಳು ಅದು ಅಂತ ಹೇಳ್ಬಿಟ್ಟು ತುಂಬಾ ಇರುತ್ತೆ ಇದ್ರಲ್ಲಿ ಕೂಡ. ಓಕೆ ಓಕೆ. ವೈ ನೋಡಿ ಹೋಗ್ತಾ ಇಲ್ಲ ಅವರು ನಿಮ್ಮಿಂದ. ಓಕೆ, ಈಗ ಜಗಳ ಅಂತ ಹೇಳಿದ್ರಲ್ವಾ? ಹಾಂ ಸರ್. ಈಗ ನಿಮ್ಮ ಫ್ರೆಂಡ್ಸ್ ನಡುವೆ ಜಗಳ ಬರುತ್ತೆ, ಅದು ಸರಿ. ಸರ್ ಜಗಳ ಹೆಂಗಂತಂದ್ರೆ ಸರ್ ಅದು ಒಂದು ಹೆಲ್ದಿ ಜಗಳ ಇರುತ್ತೆ ಅಲ್ವಾ ಸರ್? ಅದು ಲೈಕ್ ಜಗಳ ಅಂತ ಹೇಳಿದ್ರೆ ಇರುತ್ತೆ ಸರ್. ಜಗಳಗಳು ಏನಂತೆ ಅಂತ ಹೇಳಿದ್ರೆ ಇವಾಗ ತುಂಬಾ ಸೈಡ್ ಹಿಂಗೆ ಇಕ್ಕಿ ಜಗಳಗಳು ನಾವು ನೋಡಿದಿರಿ. ಏನಂತ ಹೇಳಿದ್ರೆ ಪಾರಿವಾಳ ಇಕ್ಕಿರ್ತಾರೆ. ಇವಾಗ ನಾನು ಪಾರಿವಾಳ ಇಕ್ಕಿರ್ತೀನಿ, ಅವನು ಇಕ್ಕಿದ್ದಾನೆ, ನನ್ನ ಜೊತೆ ಇಕ್ಕಿದ್ದಾನೆ, ಇನ್ನೊಬ್ರು ಇಕ್ಕಿದ್ದಾರೆ. ಅವ್ನು ಎಲ್ಲೋದು ನಾನು ಕೇಳಲ್ಲ, ನನ್ಗೆ ಇಷ್ಟ ಆಗಲ್ಲ. ನಾನು ಎಲ್ಲೋದು ಅವ್ರಿಗೆ ಇಷ್ಟ ಆಗಲ್ಲ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಕೊಂಡು ಜಗಳ ಹತ್ರ ಸ್ಟಾರ್ಟ್ ಆಗೋಗುತ್ತೆ ಸರ್ ಇದು. ಓಕೆ, ಅಲ್ಲ ಇದು ಫ್ರೆಂಡ್ಸ್ ಅಲ್ಲಿ ಓಕೆ ನಾನು ಹೇಳ್ತಿರೋದು. ಇವಾಗ ನೀವು ಪಾರಿವಾಳ ಸಾಕಿದ್ದೀರಿ, ಇನ್ಯಾರೋ ಗೊತ್ತಿಲ್ಲದೆ ಇರೋರು ಇನ್ನೊಬ್ರು ಪಾರಿವಾಳ ಸಾಕಿದ್ದಾರೆ, ಅವ್ರಿಗೂ ನಿಮ್ಗೂ ಜಗಳ ಆ ಥರದ್ದು ಏನಾದ್ರು ಬಂದಿರೋದು? ಆ ಥರದ್ದು ಅದು ಆಗುತ್ತೆ ಸರ್. ಅದು ಏನಕ್ಕೆ ಜಗಳ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ನಾವು ಎಲ್ಲ ಸಾಕಿದ್ದೀವಿ ಸರ್, ನಾವು ಚೆನ್ನಾಗಿ ಪಾರಿವಾಳಗಳು. ಇವಾಗ ನನ್ನ ಹತ್ರ ಚೆನ್ನಾಗಿರೋ ಪಾರಿವಾಳಗಳು ಇದೆ ಸರಿನಾ. ಅಲ್ಲಿ ಆಪೋಸಿಟ್ ಅಲ್ಲಿ ನಿಮ್ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ಬೋದು ಇಲ್ಲಿಂದ. ಸೊ ಅಲ್ಲಿ ಒಬ್ರು ಇಕ್ಕಿರ್ತಾರೆ ಪಾರಿವಾಳಗಳು. ಆ ಸರಿ ಈ ಸೈಡ್ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಯಾವುದು ಉಳ್ಳೂಪುರ ರಾಮಚಂದ್ರಗಿರಿ. ಸೊ ನೀವು ಅಲ್ಲಿ ನೀವು ಬ್ಲ್ಯಾಕ್ ಕಲರ್ ಕಾಣಿಸ್ತೈತಲ್ಲ ನಿಮ್ಗೆ, ಅಲ್ಲಿ ಬ್ಲ್ಯಾಕ್ ಟ್ಯಾಂಕ್ ಮೇಲೆ ಬ್ಲ್ಯಾಕ್ ಒಂಥರ ಇಕ್ಕಿ ಕಾಣಿಸ್ತೈತಲ್ಲ ನಿಮ್ಗೆ. ಹೌದು, ಬ್ಲೂ ಶೀಟ್ದು ಅದೆಲ್ಲ. ಹೌದು. ಸೊ ಅಲ್ಲಿ ಇನ್ನೊಬ್ರು ಸಾಕ್ತಾ ಇರೋದು. ಓಕೆ, ಅಲ್ಲೇನು ಕಾಣಿಸ್ತೈತೆ ನಿಮ್ಗೆ ಅದು ಬಂದ್ಬಿಟ್ಟು ಇನ್ನೊಂದು ಲಾಫ್ಟ್ ಅಲ್ಲಿ ಅವ್ರು ಸಾಕ್ತಾ ಇರೋದು. ಓಕೆ ಓಕೆ. ಸೊ ಇವಾಗ ಆಕ್ಚುಲಿ ನಮ್ಗಿಂತ ಮುಂಚೆ ಅವ್ರು ಇಕ್ಕಿದ್ದು. ಓಕೆ, ಇವಾಗ ನಾನೇನ್ ಇಕ್ಕಿದ್ದೀನಿ ನನ್ನ ಪಾರಿವಾಳಗಳನ್ನ ನಾನು ಇಲ್ಲಿ ಆರಿಸಿದ್ರೆ ಅವ್ರು ಇಳ್ಸಕ್ ನೋಡ್ತಾರೆ ಅಲ್ಲಿ. ಅಂದ್ರೆ ಇಲ್ಲಿಂದ ಅಲ್ಲಿ ಇಳ್ಸ್ಕೊಳಕ್ ನೋಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಪಾರಿವಾಳಗಳು ಚೆನ್ನಾಗಿ ಆಗ್ತಾ ಇತ್ತೆ. ಅವ್ರ ಅಲ್ಲಿ ಪಾರಿವಾಳಗಳು ಸುಮ್ನೆ ಕೆಳಗೆ ಬಿಟ್ಕೊಂಡು ಊಟ ಹಾಕಿದ್ರೆ ಪಾರಿವಾಳಗಳು ಅಂದ್ರೆ ಇಳಿಯಲ್ಲ. ನಮ್ಮ ಪಾರಿವಾಳ ಅಲ್ಲಿ ಯಾವ್ದು ಇಳಿಯಲ್ಲ. ರಾತ್ರಿ ಲೇಟ್ ಆಗಿ ಹೋಗಿದ್ರೆ ಇಳಿಯೋದು, ನಾವು ಬೆಳಿಗ್ಗೆ ಸಾಯಂಕಾಲ ಅಂತ ಆರಿಸ್ತೀರಿ. ಟೈಮಿಂಗ್ ಅಲ್ಲ, ಜಾಸ್ತಿ ಟೈಮ್ ಆಗೋಗಿದ್ರೆ ರಾತ್ರಿ ಇಳಿಯಲ್ಲ. ಓಕೆ. ಸೊ ಆ ಟೈಮ್ಗಳಲ್ಲಿ ಏನ್ ಅನ್ಕೊಂತಾರೆ, ಎಲ್ಲಾ ಮನೆಗಳು ಒಂದೇ ಅನ್ಕೊಂಡು ಪಾರಿವಾಳಗಳು ಕಾಣಿಸಿದ್ರೆ ಸೊ ನಮ್ದೇ ಲೊಕೇಶನ್ ಅನ್ಕೊಂಡು ಪಾರಿವಾಳಗಳು ಎಲ್ಬಿಡುತ್ತೆ. ಓಕೆ, ರಾತ್ರಿ ಆಗಿದ್ರೆ ಆತರ ಬಂದ್ಬಿಟ್ಟು ಇವಾಗ ಅವ್ರ ಪಾರಿವಾಳ ಬಂದ್ಬಿಟ್ಟು ನಮ್ಮ ಹತ್ರ ಕುತ್ಕೊಂಡ್ ಅನ್ಕೋ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ. ನಮ್ದು ಯಾಕೆ ಹಿಡಿದ್ರಿ ನೀವು, ನಮ್ದು ಯಾಕೆ ಬೇಕು ನಿಮ್ಗೆ? ಅಲ್ಲ ಅವರು ನೀವು ತಗೊಂಡೋಗಿ ಕೊಡಲ್ವಾ ಅದನ್ನ? ಸರ್ ಏನಂತ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ಸರ್ ಯಾರ್ದಂತ ಪಾರಿವಾಳಗಳು. ಇಲ್ಲೇ ಇವ್ರದ್ದು ಪಕ್ಕದಲ್ಲಿ ಇದೆ ಅಂತ ಇವ್ರದ್ದು ಹೇಳಕ್ಕಾಗಲ್ಲ ನಾವು. ತುಂಬಾ ಜನ ಸಾಕಿರ್ತಾರೆ ಸರೌಂಡಿಂಗ್ಸ್ ಅಲ್ಲಿ, ತುಂಬಾ ಜನ ಪಾರಿವಾಳಗಳು ಸಾಕ್ತಾರೆ ಸರ್. ಓಕೆ, ಇಲ್ಲಿ ಇನ್ನೊಬ್ರು ಚಿಕ್ಕ ಚಿಕ್ಕ ಹುಡುಗರು ಸಾಕ್ತಾರೆ, ಇನ್ನೊಬ್ರು ಅಲ್ಲಿ ಸಾಕ್ತಾವ್ರೆ. ಇಲ್ಲಿಂದ ತುಂಬಾ ಜನ ಸಾಕ್ತಾರೆ. ನಮ್ದು ಯಾರ್ದಂತ ಗೊತ್ತಾಗಲ್ಲ ಸರ್ ಅದು. ಸರಿ ಆಯ್ತು. ಅವ್ರು ಇಳಿದ್ರೆ ಓಕೆ ಸರ್. ಜಗಳ ಹೆಂಗ್ ಬರುತ್ತೆ ಸರ್? ಅದೇ ಸರ್, ಅವ್ರು ಬಂದ್ಬಿಟ್ಟು ಇವಾಗ ನಮ್ಗೆ ಗೊತ್ತಿರಲ್ಲ ಯಾರ್ದು ಪಾರಿವಾಳ ಅಂತ. ನಾವ್ ಇಟ್ಕೊಂಡಿರ್ತೀರಿ. ಸೊ ಬಂದ್ಬಿಟ್ಟು ನಮ್ಮ ಹತ್ರ ಕ್ಲೀನ್ ಆಗಿ ಕೇಳ್ಕೊಂಡಿದ್ರೆ ಬ್ರೋ ಇದು ನಮ್ದೇ ಅಂತ ಹೇಳಿದ್ರೆ ನಾವು ಕೊಟ್ಟು ಕಳ್ಸಿಬಿಡ್ತೀರಿ. ಅದ್ ಬಂದ್ಬಿಟ್ಟು ಹಂಗ್ ಕೇಳ್ದಿರಾ ಸ್ವಲ್ಪ ಜನ ಏನ್ ಮಾಡ್ತಾರೆ, ಬಂದ ತಕ್ಷಣ ನಮ್ಮ ಪಾರಿವಾಳ ಹೆಂಗೆ ಎತ್ಕೊಂಡು ಹೋಗ್ರಿ, ನೀವು ಹೆಂಗೆ ಇಲ್ಸಿದ್ರಿ ಅನ್ನೋ ರೀತಿಯಲ್ಲಿ ಜಗಳಕ್ಕೆ ಬಂದ್ಬಿಡ್ತಾರೆ. ಸೊ ನಾವು ಒಂದ್ ಟೈಮ್ ಗಂಟೆ ನಾವು ಚೆನ್ನಾಗಿ ಮಾತಾಡೋಕ್ಕಾಗುತ್ತೆ. ಸೊ ಒಂದ್ ಟೈಮ್ ಆದ್ಮೇಲೆ ಅವ್ರು ಬಂದ್ಬಿಟ್ಟು ನ್ಯಾಯವಾಗಿ ಕೇಳಿದ್ರೆ ನಾವು ಕೊಟ್ಟು ಕಳ್ಸಿಬಿಡ್ತೀರಿ. ಸೊ ಪಾರಿವಾಳ ನಾವೇ ಚೆನ್ನಾಗಿ ಸಾಕೊಂಡಿರ್ತೀರಿ. ಅವ್ರು ಬೇರೆಯವ್ರ ಪಾರಿವಾಳ ಇಟ್ಕೊಂಡು ನಾವೇನೋ ಹೆಸರು ಮಾಡ್ಕೊಂಡು ಅವಶ್ಯಕತೆ ನಮ್ಗಿಲ್ಲ. ಓಕೆ, ಸೊ ಅಷ್ಟೇ ಸರ್. ಓಕೆ, ಯಾವ್ದಾದ್ರು ಟೂರ್ನಮೆಂಟ್ ಅಟೆಂಡ್ ಮಾಡಿದ್ದೀರಾ ಸರ್? ಟೂರ್ನಮೆಂಟ್ ಇನ್ನೂ ಅಟೆಂಡ್ ಮಾಡಿಲ್ಲ ಸರ್ ನಾವು. ಏನಂತ ಹೇಳಿದ್ರೆ ಇವಾಗ ಸೆಟ್ ಮಾಡ್ಕೊಂಡಿದ್ವಿ. ಇವಾಗ ಅಕ್ಕಿಗಳೆಲ್ಲ ಕೈಗೆ ಹಿಡಿತೈತೆ ಎಲ್ಲ. ಏನಂತ ಹೇಳಿದ್ರೆ ಎಲ್ಲ ರೆಡಿ ಮಾಡ್ಕೊಂತ ಇದೀರಿ. ಸೊ ನಮ್ಗೆ ಎಲ್ಲ ಮೈನ್ ಅಲ್ಲಿ ನಮ್ಗೆ ಹೇಳ್ಕೊಡ್ತಾ ಇರೋದು, ನಮ್ಗೆ ಗೈಡ್ ಮಾಡ್ತಾ ಇರೋದು ನಮ್ಮ ಫ್ರೆಂಡ್ ಅವ್ರ ಮಾಮ ಬಾಬು ಅಂತ. ಓಕೆ, ಅವ್ರು ಬಂದ್ಬಿಟ್ಟು ನಮ್ಗೆ ಏನೇನಿದೆ ಇವಾಗ ನಾವೇನು 5,000 ಕೊಟ್ಟು ಇಸ್ಕೊಂಬಂದ್ರಿ, ನಮ್ಮ ನಂಬಿಕೆಯಲ್ಲಿ ಒಬ್ರು ನಂಬಿಕೆಯಲ್ಲೇ ಇಸ್ಕೊಂಬಂದಿಲ್ಲ. ಏನಂತ ಹೇಳಿದ್ರೆ ಅವ್ರು ಬಂದು ನಮ್ಮ ಜೊತೆ ನಿಂತ್ಕೊಂಡು ಸ್ವಲ್ಪ ನೋಡ್ಸಿ ಎಲ್ಲ ಅವ್ರು ಹೇಳಿ ಅವ್ರು ನಮ್ಗೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ನಮ್ನ ಮುಂದೆ ಕಳ್ಸ್ಬೇಕಂತ ಹೇಳ್ಬಿಟ್ಟು ಅವ್ರು ಇಸ್ಕೊಡ್ತಾರೆ ಸರ್ ನಮ್ಗೆ. ಓಕೆ ಓಕೆ ಓಕೆ, ಸರಿ ಆರಿಸ್ತೀರಾ? ಸರ್ ಶೋರ್ ಸರ್, ಆರಿಸ್ತಾರೆ ಸರ್. ಓ ಇವರೇನಾ? ಇವ್ರೆ ಅವ್ರನ್ನ ಒಂಚೂರು ಇದು ಮಾಡ್ಕೊಳ್ತೀನಿ ಬರಕ್ ಮುಂಚೆ.
ಇವರೇ ಅಲ್ವಾ? ಇವರು ಸರ್. ಇವ್ರು ಎಷ್ಟೊತ್ತು ಹಾರ್ತಾರೆ ಸರ್ ಇವ್ರು ಬಂದ್ಬಿಟ್ಟು 5 ಅವರ್ ಆರಿದೆ ಸರ್ ಮನೆಯಲ್ಲಿ. 5 hours? 5 hours ಆರಿದೆ. ಇವಾಗ ಏನಂತ ಹೇಳಿದ್ರೆ ನಾವು ಒಂದು 3 weeks 4 weeks ಆರಿಸ್ತಾ ಇಲ್ಲ ಪರೇಲನ. ಯಾಕೆ? ಅದು ಬಂದ್ಬಿಟ್ಟು ಗುರ್ಜಿ ಆಗುತ್ತೆ. ಏನಂತ ಹೇಳಿದ್ರೆ ರೆಕ್ಕೆಗಳೆಲ್ಲ ಉದುರೋಗಿ ಹೊಸ ರೆಕ್ಕೆಗಳು ಬರುತ್ತೆ. ಓಕೆ ಓಕೆ. ಸೊ ಆ ಟೈಮ್ ಬರೋ ಟೈಮಲ್ಲಿ ನಾವು ತುಂಬಾ ಆರ್ಸಕ್ ಹೋಗಲ್ಲ. ಪ್ಲಸ್ ನಾವೇನಂತ ಹೇಳಿದ್ರೆ ಅದು ಟೈಮಿಂಗ್ ಆಲ್ ಸೆಟ್ ಆಗಿದೆ, 5 hours ನಮ್ಗೆ ಸೆಟ್ ಆಗಿದೆ. ನಾವು ಅದನ್ನ ಸಿಸರ್ ಮಾಡಿ ಇಟ್ಕೊಂಡು ಟೂರ್ನಮೆಂಟ್ ರೆಡಿ ಮಾಡ್ಕೊಬೇಕು. ಇನ್ನೇನು ಓಕೆ ಓಕೆ. ಆರಿರೋ ಅಕ್ಕಿನ ನಾವು ಸಿಸರ್ ಮಾಡಿ ಇಟ್ಕೊಂಡ್ಬಿಡ್ತೀರಿ. ಓಕೆ. ಅದು ಬಂದ್ಬಿಟ್ಟು ಪಟ್ಟಾಯಿಂದ ನಾವೇ ಇಲ್ಲ ಆರಿಸ್ಕೊಂಡಿರೋದು. ಗೆಟ್ಟಿ ಎಲ್ಲ ಹೊಡೆದಿ ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡು ಅದ್ರದ್ದು ಇನ್ನೊಂದು ಪ್ರೊಸೀಜರ್ ಇದೆ, ನಿಮ್ಗೆ ಅದನ್ನು ಹೇಳ್ತೀನಿ. ಇವಾಗ ನಿಮ್ಗೆ ಆರ್ಸ್ ತೋರಿಸ್ತೀನಿ. ಸರಿ. ಸೊ ಗುರ್ಜಿ ಅಂತ ಹೇಳಿದ್ರೆ ಅದು ತೋರಿಸ್ಬಿಟ್ಟು ನಿಮ್ಗೆ ಆರಿಸ್ತೀನಿ. ಗುರ್ಜಿ ಏನಿದೆ ನಾನು ಹೇಳ್ನಲ್ಲ, ನಿಮ್ಗೆ ಹೋಗ್ಬಿಟ್ಟು ಹೊಸ ರೆಕ್ಕೆ ಬರುತ್ತೆ. ನೀವು ಕಲ್ತ ಮೇಲೆ ನೋಡ್ಬೋದು ರೆಕ್ಕೆಗಳು ಯಾವ್ದು ಇರಲ್ಲ. ನಿಮ್ಗೆ ಕಾಣಿಸ್ತೈತಲ್ಲ ಇಲ್ಲಿ, ಇದೆಲ್ಲ ಹೊಸ ಹೊಸ ಟ್ಯೂಬ್ಸ್ ಬರ್ತೈತೆ, ಕಾಣಿಸ್ತೈತಾ? ಕಾಣಿಸ್ತಿದೆ ಕಾಣಿಸ್ತಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಹೊಸ ಟ್ಯೂಬ್ಸ್ ಬರ್ದಿ ಎಲ್ಲ ಕ್ಲೀನಾಗಿ ಆಗಿದ್ದೆ ನಾವು ತಿರ್ಗಿ ಆರಿಸ್ಬೇಕಾಗುತ್ತೆ. ಇವಾಗ ಏನಂತ ಹೇಳಿದ್ರೆ ಸ್ವಲ್ಪ ಪರವಾಗಿಲ್ಲ, ನಿಮ್ಗೋಸ್ಕರ ಆರಿಸಿ ತೋರಿಸ್ತಾ ಇದೀನಿ ಪರವಾಗಿಲ್ಲ. ಏಟು ಬಾಜಿ ಅನ್ನೋದು ನಾವು ಪಲ್ಟಿ ಏನಂತ ಹೇಳ್ತೀರಿ, ಅದನ್ನು ನೀವು ನೋಡ್ಕೊಬೋದು. ಸೊ ನಾನು ಆರಿಸಿ ತೋರಿಸ್ತೀನಿ ನಿಮಗೆ. ಇರಿ ರೆಡಿನಾ? ರೆಡಿ. ಸೊ ಒಂದು ನಿಮಿಷ ಸರ್. ಓಕೆ ಓಕೆ ಓಕೆ. ಏನಂತ ಹೇಳಿದ್ರೆ ಪಾರಲೆಲ್ಲ ಆಚೆ ಬಿಟ್ಟಿದ್ದೀರಲ್ಲ, ಏಟ್ ನೋಡ್ಕೊಬೋದು ನೀವು. ಏನಂತ ಹೇಳಿದ್ರೆ ತುಂಬಾ ದಿವಸ ಆರಿಸಿಲ್ಲ ಅಂತ ಹೇಳಿದ್ರೆ ಪಾರೆಲಾಗೆ ಈ ತರ ಜಾಸ್ತಿ ಏಟ್ ಬೆಳೆಸ್ಕೊಳುತ್ತೆ. ನಾವು ತಿರ್ಗಾ ಅದನ್ನ ಏಟ್ ಕಮ್ಮಿ ಮಾಡಕ್ಕೆ ಅದು ತುಂಬಾ ದೊಡ್ಡ ಪ್ರೊಸೀಜರ್ ತಿರ್ಗಾ ಇದೆ. ಬಾಲ ಕಟ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಕಾಡಮ್ಮ ಅಂತೀರಲ್ಲ ಅದನ್ನ ಅದನ್ನ ಹಾಕ್ಬೇಕು. ಇವಾಗೇನು ಅಷ್ಟು ಆರಕ್ಕೆ ಆಗ್ದಿರ ಇರ್ಬೋದು ಸರ್, ಏನಕ್ಕಂತಂದ್ರೆ ಪಾರೆಲ್ಲ ಸ್ವಲ್ಪ ಅದು ಗುರ್ಜಿದಲ್ಲಿದೆ. ನೀವು ನೋಡಿ ಎಷ್ಟೊತ್ತು ಆರುತ್ತಂತ. ಸರ್ ಇನ್ನೊಂದು ಆರ್ಸ್ ತೋರಿಸ್ತೀನಿ. ಇದು ಬಿಳಿ ತಾಮ್ರಲ್ಲು. ಓಕೆ. ಸೊ ಇದೇನಂತ ಹೇಳಿದ್ರೆ ಆರ್ಸಿಲ್ಲ ತುಂಬಾ ದಿವಸ, ಬ್ರೀಡಿಂಗ್ ಪರ್ಪಸ್ಗೆ ಇಟ್ಕೊಂಡಿರೋದು. ಸೊ ಇದನ್ನು ಕೂಡ ನಿಮ್ಗೋಸ್ಕರ ಆರ್ಸ್ ತೋರಿಸ್ತೀನಿ ಸರ್. ಸೊ ಅದೆಲ್ಲ ಬ್ರೀಡಿಂಗ್ ಪರ್ಪಸ್ಗೆ ಆಕ್ಚುಲಿ ಇಕ್ಕಿರೋದು, ಅಷ್ಟೇನು ಮೂವ್ಮೆಂಟ್ ಅಲ್ಲಿ ಇರಲ್ಲ. ಪಟ್ಟಗಳು ಇವಾಗ ಎಲ್ಲ ರೆಡಿ, ಆಲ್ಮೋಸ್ಟ್ ರೆಡಿ ಆಗಿದೆ. ಓಕೆ. ಏನು ಫುಡ್ ಕೊಡ್ತೀರಿ ಸರ್? ಫುಡ್ ಅದನ್ನು ತೋರಿಸ್ತೀನಿ ಸರ್ ನಿಮಗೆ. ಫುಡ್ಸ್ ತರ್ತೀರಾ, ನೀವೇ ರೆಡಿ ಮಾಡ್ತೀರಾ ಸರ್? ಫುಡ್ಸು ಇಲ್ಲ ಸರ್, ನಾವು ಈಸ್ಕೊಂಡ್ಬರ್ತೀರಿ. ಫಸ್ಟ್ ಬಂದ್ಬಿಟ್ಟು ರಾಗಿ ಸರ್, ನಾರ್ಮಲ್ ರಾಗಿ. ಓಕೆ ಓಕೆ. ಈ ರಾಗಿ ಸರ್ ನಾರ್ಮಲ್ ಡೈಲಿ ಬೇಸಲ್ಲಿ ನಾವು ರಾಗಿ ಕೊಟ್ಕೊಂಡ್ಬರ್ತೀರಿ. ಅಂದರೆ ತುಂಬ ಇಷ್ಟಪಡುತ್ತದು. ಏನಂತಂದ್ರೆ ಅದು ಲೈಟ್ ಆಗಿರುತ್ತೆ, ಡೈಜೆಷನ್ ಜಲ್ದಿ ಆಗುತ್ತೆ. ಓಕೆ ಓಕೆ. ರಾಗಿ. ಇನ್ನೊಂದು ಬಂದ್ಬಿಟ್ಟು ನಾವು ಊರ್ಸಿರೋ ಮೂಕಲ್ಲಿ ಹಾಕ್ತೀರಿ ಸರ್, ಕಡಲೆಕಾಳು. ಇದನ್ನ ನೀರಲ್ಲಿ ಊರಿಸಿ ಚೆನ್ನಾಗಿ ನೆನೆಸಿ ಹಾಕ್ತೀರಿ? ಹ್ಞೂ ಸರ್. ಓಕೆ ಓಕೆ. ತೋರಿಸಿ ಇಲ್ಲಿ ತೋರಿಸಿ ಕ್ಯಾಮ್ರಾ. ಇದನ್ನ ಇಷ್ಟಪಟ್ಟು ತಿನ್ನೋದು ಸರ್ ಇದೆಲ್ಲ. ಓಕೆ ಓಕೆ. ಕಡಲೆಕಾಳು ಸರ್. ಇದನ್ನೇನಂತ ಹೇಳಿದ್ರೆ ವೀಕ್ ಆಗಿರೋ ಟೈಮಲ್ಲಿ, ನಾರ್ಮಲ್ ಎಲ್ಲ ಹೆಲ್ದಿ ಆಗಿರೋ ಟೈಮಲ್ಲಿ ಪ್ರೋಟೀನ್ ಜಾಸ್ತಿ ಮಾಡ್ಕೊಂಡು ಇದೆಲ್ಲ ಕೊಟ್ಕೊಂಡ್ ಬರ್ತೀರಿ ಸರ್. ಓಕೆ. ಇನ್ನೊಂದು ಬಂದ್ಬಿಟ್ಟು ಮಿಕ್ಸ್ಡ್ ಫೀಡ್ ಹಾಕ್ತೀರಿ.
ತೋರಿಸಿ. ಮಿಕ್ಸ್ ಫೀಡಲ್ಲಿ ಕಂಬು, ಗೋಧಿ, ರಾಗಿ ಇರಲ್ಲ, ರಾಗಿ ಸಪ್ರೇಟ್ ಆಗಿರುತ್ತೆ. ಇದು ಬಂದು ಜೋಳ ಇದೆಲ್ಲ ಇರುತ್ತೆ ಸರ್ ಇದರಲ್ಲಿ. ಓಕೆ, ನವಣೆ, ಸಿರಿಧಾನ್ಯಗಳು. ಹ್ಞೂ ಸರ್. ಅದನ್ನು ಇಷ್ಟಪಟ್ಟು ತಿನ್ನುತ್ತೆ. ಹ್ಞೂ ಸರ್. ಇದೆಷ್ಟು ಖರ್ಚು ಬರುತ್ತೆ ಒಂದು ಹಕ್ಕಿಗೆ ನೀವು ಫುಡ್ಡು? ಸರ್ ನಮಗೆ 2 ವೀಕ್ಸ್ಗೆ ಒಂದು 600 ಹತ್ರ ಖರ್ಚು ಬರುತ್ತೆ ಸರ್. 2 ವೀಕ್ಸ್ಗೆ? 2 ವೀಕ್ಸ್ ಸರ್. ಅಂದರೆ ಒಂದು ಮಂತ್ಗೆ ಆಲ್ಮೋಸ್ಟ್ ಒಂದೂವರೆ ಸಾವಿರ ಬಂದ್ಬಿಡುತ್ತೆ ಸರ್. 1,500 ಬರುತ್ತೆ. ಇಲ್ಲ, 1,500 ಬರುತ್ತೆ. ನೀವು ಮಂತ್ಲಿ ಎಷ್ಟು ಪಾರಿವಾಳನ ಸೇಲ್ ಮಾಡ್ತೀರಿ? ಸರ್ ಮಂತ್ಲಿ ನಾವು ಆಕ್ಚುಲಿ ಪಾರಿವಾಳ ಸೇಲ್ ಮಾಡೋದು ನಮ್ದು ಇದಿರಲ್ಲ ಸರ್, ಏಮಿರಲ್ಲ ಸರ್. ಓಕೆ. ಏನಂತ ಹೇಳಿದ್ರೆ ನಾವು ಎಷ್ಟಾಗುತ್ತೋ ನಮ್ಮ ಪಾಕೆಟ್ ಮನಿಯಿಂದ ನಾವು ಇದು ಮಾಡ್ಕೊಂತ ಹೋಗ್ತೀರಿ. ನಮ್ಗೆ ಏನಂತ ಹೇಳಿದ್ರೆ ಮನೆ ಲೈನ್ ಏನಂತ ಹೇಳ್ತೀರಿ, ನಾವು ಮಾಡಿಸಿರೋ ಮರಿಗಳು ಎಲ್ಲ ಮಾಡಿಸ್ಕೊಂಡು ನಾವು ಚೆನ್ನಾಗಿ ಇಟ್ಕೊಂಡಿರ್ತೀರಲ್ಲ, ಅದು ನಂಬಿಕೆ ಗೊತ್ತಿರೋರಿಗೆ ನಾವು ಕೊಟ್ಕೊಂತೀವಿ ಸರ್ ನಾವು. ಏನಂತ ಹೇಳಿದ್ರೆ ಒಂದೊಂದು ಮರಿ 800 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ. ಏಜ್ ಜಾಸ್ತಿ ಆಗುತ್ತಾ ರೇಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಲ್ಲ ನಾರ್ಮಲ್ ಆಗಿ ಅದು ಇಲ್ದಿರ ಪರಲ್ಲ ಸುಮ್ನೆ ಎತ್ಕೊಂಡ್ಬಂದು ಕೊಟ್ಬಿಡ್ತಾರೆ ಸರ್ ಎಲ್ಲಾರ್ಗೆ. ಬಿಗಿನರ್ಸ್ಗೆ ಗೊತ್ತಿರಲ್ಲ ಅದೆಲ್ಲ, ಅವರೆಲ್ಲ ಮಾಡಿಸಿ ಎತ್ಕೊಂಡ್ಬಿಡ್ತಾರೆ ಅದ್ರ ಪಾರಿವಾಳಗಳು. ನಾನು ಎತ್ಕೊಂಡ್ಬಂದು 300 ರೂಪಾಯಿ ಪಾರಿವಾಳ 1000 ರೂಪಾಯಿ ಸೇಲ್ ಮಾಡಿ ನಾನು 700 ರೂಪೀಸ್ ಪ್ರಾಫಿಟ್ ಮಾಡ್ಕೊಬಹುದು. ಸೊ ಹೆಸರಲ್ಲ ಹೋಗುತ್ತೆ ಸರ್ ಅದೆಲ್ಲ. ನಮ್ಗೆ ಏನ್ ಬೇಕಂತ ಹೇಳಿದ್ರೆ ಒಳ್ಳೆ ಹೆಸರು ಮೇನ್. ಇದನ್ನ ಅಕ್ಕಿಗಳು ಏನಿಕ್ತೀವಿ ಅಂತ ಹೇಳಿದ್ರೆ ಒಳ್ಳೆ ಹೆಸರು ಸರ್. ಹೆಸರು ಮಾಡಕ್ಕೆ ಇಡ್ತೀರಿ? ಹೆಸರು ಮಾಡಕ್ಕೆ. ಓಕೆ, ಇವಾಗ ಹೊಸಬ್ರು ಬಂದು ನಿಮ್ಮ ಹತ್ರ ಪಾರಿವಾಳ ಕೇಳ್ತಾರೆ, ಇದು ಶಿವರಾಜ್ ನಾವು ಸಾಕ್ಬೇಕು ಅಂತ. ಒಂದಷ್ಟು ಚಿಕ್ಕ ಹುಡುಗರಿಗೆ ತುಂಬಾ ಇಷ್ಟ ಇರುತ್ತೆ, ಹಣ ಸಾಕ್ಬೇಕು ಪಾರಿವಾಳ ಕೊಡಿ ಅಂದ್ರೆ ನೀವು ಅವ್ರಿಗೆ ಕೊಡ್ತೀರಾ? ಕೊಟ್ರೆ ಹೇಗೆ ಗೈಡ್ ಮಾಡ್ತೀರಾ ಅವ್ರಿಗೆ? ಗೈಡ್ ಅದೆಲ್ಲ ತಿಳಿದಿಟ್ಕೊಂಡೇ ಬರ್ತಾರೆ ಸರ್ ನಮ್ಮ ಹತ್ರ. ಅಲ್ಲ, ಇವಾಗ ಬಂದ್ರು ನೀವು ಒಂದಷ್ಟು ಏನೇನು ಹೇಳ್ತೀರಿ? ಅದೇ ನಾವು ಹೆಂಗ, ಯಾಕಂತ ಹೇಳಿದ್ರೆ ಪಾರಿವಾಳ ನಮ್ಮ ಹತ್ರ ಆಲ್ರೆಡಿ ಚೋರಿ ಆಗಿರುತ್ತೆ, ನಮ್ದೆಲ್ಲ ನೋಡ್ಕೊಂಡು ನಾವು ಆರಿಸ್ಕೊಂತ ಇರ್ತೀರಿ. ಸೊ ಸಡನ್ ಆಗಿ ಅವ್ರು ಬಂದು ಎತ್ಕೊಂಡು ಹೋಗಂದ್ರೆ ಅಟ್ಲೀಸ್ಟ್ ಅವ್ರಿಗೆ 2 ವೀಕ್ಸ್ ಬೇಕು. ಅವ್ರು ಅಲ್ಲಿ ಚೋರಿ ಮಾಡಿಸ್ಕೊಂಡು ಅವ್ರ ಮನೆ ಮೇಲೆ ಆರಿಸ್ಕೊಳಕ್ಕೆ. ಏನ್ ಚೋರಿ ಅಂದ್ರೆ ಏನು? ಚೋರಿ ಅಂತ ಹೇಳಿದ್ರೆ ಅದೇ ಸರ್, ನಿಮ್ಗೆ ಇವಾಗ ನಾವು ನೀವು ಇದು ಗುಂಡಲ್ಲಿ ಇಕ್ಕಿ ಸ್ವಲ್ಪ ದಿವಸ ನಾವು ಆಚೆ ಬಿಡಿದಿರಾ ಲೊಕೇಶನ್ ನೋಡ್ಸ್ಕೊಳಕಂತ ಪಾರಿವಾಳ ನಾವು ಶೋ ಕೇಸ್ ಅಲ್ಲಿ ಒಳಗಡೆ ಇಕ್ತಿರಿ. ಅದು ಏನಂತ ಹೇಳಿದ್ರೆ ಲೊಕೇಶನ್ ಎಲ್ಲ ಕ್ಲೀನ್ ಆಗಿ ನೋಡ್ಕೊಂತ ಅಬ್ಸರ್ವ್ ಮಾಡ್ಕೊಂತ ಅದಕ್ಕೆ ಈ ಲೊಕೇಶನ್ ಬಂದ್ಬಿಟ್ಟು ಸೆಟ್ ಆಗಿದ ತಕ್ಷಣ ಬಿಟ್ಕೊಂಡ್ ಬರ್ತೀವಿ. ಅಂದ್ರೆ ಪಳಗ್ಸೋದು. ಓಕೆ, ಪಳಗ್ಸೋದನ್ನ ನೀವು ಚೋರಿ ಅಂತೀರಿ. ಓಕೆ. ಅಂದ್ರೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ನೀವು ಪಾರಿವಾಳ? ಸರ್ ನಾವು ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ ಸರ್ ನಾವು. ಯಾಕಂತ ಹೇಳಿದ್ರೆ ನಮ್ಗೆ ಮೈಸೂರು ಸೈಡ್ ಇಂದ ಇದಾರೆ, ಆಮೇಲೆ ರೀಸೆಂಟ್ ಆಗಿ ನಾನೊಬ್ರು ಕೊಟ್ಟಿದ್ದೀನಿ. ಅವ್ರು ಆ ಚಿಕ್ಕ ಹುಡುಗ ಸರ್, ಅದು ನಾವು ಮಾಡಿಸಿ ಕೊಟ್ಟಿದ್ರೆ ಇದೆಲ್ಲ ಬರ್ತದೆ. ಚಿಕ್ಕ ಹುಡುಗ ಬಂದ್ಬಿಟ್ಟು 1 ಅವರ್ ಆರಿಸಿದಾನೆ ಸರ್ ಮನೆ ಮೇಲೆ ಎತ್ಕೊಂಡು ಹೋಗಿ ನಾವು ಕೊಟ್ಟಿರೋ ಪಾರಿವಾಳ. ಓಕೆ, ಈಗ ಹೊಸದಾಗಿ ಪಾರಿವಾಳ ಸಾಕೋರ್ಗೆ ಏನು ಹೇಳ್ತೀರಿ ನೀವು? ಸರ್ ಹೊಸದಾಗಿ ಸಾಕಿರೋ ಪಾರಿವಾಳ ಸಾಕೋರ್ಗೆ ಒಂದೇ ಸರ್ ಹೇಳೋದು ಏನಂತ ಹೇಳಿದ್ರೆ, ಫಸ್ಟ್ ಈಸ್ಕೊಳೋವಾಗ ಒಂದೇ ದೊಡ್ಡ ಬಜೆಟ್ ಅಲ್ಲಿ ಪಾರಿವಾಳಗಳು ಈಸ್ಕೊಂಬೇಡಿ ಸರ್, ಯಾರು ತಗೋಬಾರ್ದು. ಯಾಕಂತಂದ್ರೆ ಮಾಡಿಸ್ಬಿಡ್ತಾರೆ ಸರ್. ಇವಾಗ ಏನಕ್ಕಂತಂದ್ರೆ ಇಟ್ಕೊಂಡಿರ್ತಾರೆ ಪಾರಿವಾಳ ನಮ್ ತರ ಯಾರಾದ್ರು, ಅವ್ರಿಗೆ ಪಾರಿವಾಳಗಳು ಬೇಕಾಗಿರಲ್ಲ, ಕೊಟ್ಬಿಡೋಣ ಅವ್ರು ಚಿಕ್ಕ ಹುಡುಗರು ಯಾರಾದ್ರು ಬಿಗಿನರ್ಸ್ ಹೋಗಿದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಕಲರ್ ಹೇಳ್ತಾರೆ ಬ್ರೌನ್ ಬೇಕು ಬ್ಲಾಕ್ ಬೇಕು ಅಂತ. ಸೊ ಅವ್ರು ಬ್ರೌನ್ ಕೊಟ್ಬಿಟ್ಟು ಅದಷ್ಟು ಅವರಾರಿದೆ ಅಂತ ಕೊಟ್ಬಿಡ್ತಾರೆ ಸರ್. ಅಂದ್ರೆ ಎಲ್ಲಾರ ಬಗ್ಗೆನೂ ಹೇಳ್ತಲ್ಲ ಸರ್ ನಾನು. ಸೊ ನಾನು ನೋಡಿರೋ, ಯಾಕಂತಂದ್ರೆ ನಾನು ಅದೇ ಏಜ್ ಇಂದ ಬಂದಿರೋದು, ಸೊ ಅದನ್ನ ಹೇಳ್ತಾ ಇದೀನಿ ಸರ್. ಸರಿ, ಓಕೆ, ಆಲ್ ದ ಬೆಸ್ಟ್. ಈ ತರ ಪಾರಿವಾಳದ ಇದು ನಿಮ್ದು ಸೇವೆ ಹಾಗೆ ಮುಂದುವರಿಲಿ, ಪ್ರಾಣಿಗಳ ಮೇಲೆ ಪ್ರೀತಿ ಹಾಗೆ ಮುಂದುವರಿಲಿ ಅಂತ ಹೇಳ್ತಾ ಇದೀನಿ. ನಮ್ಮ ಚಾನಲ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರ್? ನಿಮ್ಮ ಚಾನಲ್ ಬಂದ್ಬಿಟ್ಟು ಆಕ್ಚುಲಿ ನಮ್ದು ರೀಸೆಂಟ್ ಆಗಿ ಇನ್ನೊಬ್ರು ಕೇಳಿದ್ರು ನಮ್ಗೆ ಇಂಟರ್ವ್ಯೂ ಮಾಡ್ಬೇಕಂತ. ಅವ್ರು ಮಾತಾಡೋ ವಿಧಾನ ನಮ್ಗೆ ಇಷ್ಟ ಆಗುತ್ತಲ್ಲ. ಮೇನ್ ಬಂದ್ಬಿಟ್ಟು ನಾವೇನೋ ಫೇಮಸ್ ಆಗ್ಬೇಕು, ನಾವೇನೋ ಕಂಟೆಂಟ್ ಮಾಡ್ಬೇಕು ಅಂತ ನಮ್ಗೆ ಆಸೆ ಇರಲ್ಲ. ನಮ್ಗೆ ಇವಾಗ ನೀವು ಹೆಂಗಿದ್ದೀರಿ, ನೀವು ಬಂದ್ಬಿಟ್ಟು ನನ್ನ ಹತ್ರ ಹೆಂಗೆ ಲೈಕ್ ಕಾಲ್ ಮಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ನೀವು ಬಂದ್ರಿ. ಸೊ ನೀವು ಮಾತಾಡೋ ವಿಧಾನ ನನ್ಗೆ ಚೆನ್ನಾಗಿ ಇಷ್ಟ ಆಯ್ತು ಸರ್. ನೀವು ಮಾಡೋ ಕಂಟೆಂಟ್ ಎಲ್ಲ ನಾನು ನೋಡಿದ್ದೆ, ನೋಡಾದ್ಮೇಲೆ ಸೊ ಸರಿ ನೀವು ಬರ್ತೀನಿ ಅನ್ನೋದಕ್ಕೆ ನಾನು ಎಲ್ಲ ಟೈಮ್ ಎಲ್ಲ ಸೆಟ್ ಮಾಡ್ಕೊಂಡು, ಸೊ ನಾವು ಬಂದ್ಬಿಟ್ಟು ನೀವು ನನ್ನ ಟೈಮ್ ಪ್ರಕಾರ ನೀವು ಬಂದ್ರಿ. ನಿಮ್ ಕಂಟೆಂಟ್ ಕೂಡ ಚೆನ್ನಾಗಿದೆ ಸರ್. ಏನಂತ ಹೇಳಿದ್ರೆ ನಾನು ಸರ್ ಅವರ ಸಬ್ಸ್ಕ್ರೈಬರ್ಸ್ ಏನೇ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸರ್ ನಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಈ ತರ ಕಂಟೆಂಟ್ ನಿಮ್ಗೆ ಇನ್ನೂ ಜಾಸ್ತಿ ಎತ್ಕೊಂಡ್ ಬರ್ತಾ ಇರ್ತಾರೆ. ಇನ್ನ ನಿಮ್ಗೆ ಏನಂತ ಹೇಳಿದ್ರೆ ನಿಮ್ಗೋಸ್ಕರ ಅವರು ಇಷ್ಟೆಲ್ಲ ಕಷ್ಟ ಪಡ್ತಾವ್ರೆ ನಿಮ್ಗೊಂದು ಕಂಟೆಂಟ್ ಕೊಡ್ಬೇಕು ಅನ್ನೋದು ಕೊಡೋಕೆ. ಸೊ ದಯವಿಟ್ಟು ಯಾರ್ಯಾರು ಇದನ್ನ ವ್ಯೂಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಏನಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಏನೇ ವೀಡಿಯೋಸ್ ಹಾಕಿ ಈ ಥರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಅವ್ರನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಈ ಥರ ಕಂಟೆಂಟ್ ನಿಮ್ಗೆ ತುಂಬ ಸಿಗುತ್ತೆ ಅಂತ ಹೇಳ್ಕೊಂತ ನಾನು ಸ್ಟಾಪ್ ಮಾಡ್ಕೊತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಶಿವರಾಜ್. ಥ್ಯಾಂಕ್ ಯು. ಒಳ್ಳೆದಾಗಿ.